ಹೋಟೆಲ್ನಲ್ಲಿ ಊಟ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೆಯದು. ಯಾಕಂದ್ರೆ ನಾವು ತಿನ್ನುವ ಆಹಾರ ಎಷ್ಟು ಸೇಫ್ ಆಗಿರುತ್ತೆ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬಾಯಿ ರುಚಿ ಹೆಚ್ಚಿಸಿಕೊಳ್ಳೋದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಕಲಬೆರಕೆ ಪದಾರ್ಥ. ರಾಯಚೂರಿನ ಹೋಟೆಲ್ ಬೇಕರಿ ಟೀ ಅಂಗಡಿ ಮೇಲೆ ದಾಳಿ ಮಾಡಲಾಗಿದೆ. ಎಸಿ ಗಜಾನನ ಬಾಳೆ ನೇತೃತ್ವದ 2 ತಂಡದಿಂದ ರೇಡ್ ನಡೆದಿದೆ. ಪಾಲಿಕೆ ಸಿಬ್ಬಂದಿ, ಫುಡ್ ಆಫೀಸರ್ಸ್ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗಿದೆ. 20 ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿಗಳಲ್ಲಿ ತಲಾಶ್ ಮಾಡಲಾಗಿದೆ. ದಾಳಿ ವೇಳೆ ಅಡುಗೆಗೆ ನಿಷೇಧಿತ ಬಣ್ಣಗಳ ಬಳಕೆ ಆಗ್ತಾ ಇರೋದು ಪತ್ತೆಯಾಗಿದೆ. ಬಣ್ಣದ ಕಬಾಬ್, ಪ್ಲಾಸ್ಟಿಕ್ ನೋಡಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಹೋಟೆಲ್ನ ಮೂಲೆ ಮೂಲೆಗಳಲ್ಲಿ ಜಾಲಾಡಿದ್ದಾರೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಬಣ್ಣಗಳು, ಪ್ಲಾಸ್ಟಿಕ್, ಕಲಬೆರಕೆ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ನಿಷೇಧಿತ ಬಣ್ಣ ಬಳಕೆ ಮಾಡದಂತೆ ಹೋಟೆಲ್ ಮಾಲೀಕರಿಗೆ ವಾರ್ನ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಈಗ ಸಾಕಷ್ಟು ಜನ ಹೋಟೆಲ್ ತಿಂಡಿ ತಿನಿಸುಗಳನ್ನೇ ಅವಲಂಬಿಸಿರ್ತಾರೆ. ಪ್ರತಿದಿನ 3 ಹೊತ್ತು ಕೂಡ ಹೋಟೆಲ್ನಲ್ಲೇ ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ರಾತ್ರಿ ಊಟ ಕೂಡ ಮಾಡ್ತಾರೆ. ಆದ್ರೆ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಹೋಟೆಲ್ನಲ್ಲಿ ಆಹಾರ ತಿನ್ನೋದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕು. ಹೋಟೆಲ್ನಲ್ಲಿ ಕಲಬೆರಕೆ ವಸ್ತುಗಳನ್ನ ಬಳಕೆ ಮಾಡಿ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾ ಇರ್ತಾರೆ. ರಾಯಚೂರಿನಲ್ಲಿ ಹೋಟೆಲ್ ಬೇಕರಿ ಟೀ ಅಂಗಡಿ ಮೇಲೆ ಫುಡ್ ಆಫೀಸರ್ಸ್ ದಾಳಿ ಮಾಡಿರೋ ಸಂದರ್ಭದಲ್ಲಿ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಕಲಬೆರಕೆ ಪದಾರ್ಥ, ಫುಡ್ ಕಲರ್, ಆರೋಗ್ಯಕ್ಕೆ ಹಾನಿಕಾರಕವಾಗಿರುವಂತಹ ಪದಾರ್ಥಗಳನ್ನ ಬಳಸಿ ಅಡುಗೆ ಮಾಡ್ತಾ ಇರೋದು ರೇಡ್ ಸಂದರ್ಭದಲ್ಲಿ ಗೊತ್ತಾಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಟೀ ಅಂಗಡಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು, ಹೋಟೆಲ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬೆರಕೆ ವಸ್ತುಗಳನ್ನ ಬಳಕೆ ಮಾಡಿ ಅಡುಗೆ ಮಾಡ್ತಾ ಇರೋದು ಗೊತ್ತಾಗಿದೆ. ಟೀ ಪೌಡರ್, चाय का पत्ती है, चाय का पत्ती है, कितना आधा किलो है? ಹೋಟೆಲ್ ಬೇಕರಿ ಆಹಾರ ಪದಾರ್ಥ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ನಿಯಮ ಉಲ್ಲಂಘಿಸಿದ ಹೋಟೆಲ್ ಮಾಲೀಕರಿಗೆ ದಂಡವನ್ನ ಹಾಕಲಾಗಿದೆ. ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನ ವಸೂಲಿ ಮಾಡೋರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. 5,000ದಿಂದ 50,000ದವರೆಗೆ ದಂಡ ಹಾಕಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ದಾಳಿಯಲ್ಲಿ ಹೋಟೆಲ್ನಲ್ಲಿ ಗೃಹ ಬಳಕೆ ಗ್ಯಾಸ್ ಕೂಡ ಪತ್ತೆಯಾಗಿದೆ. ಗೃಹ ಬಳಕೆ ಗ್ಯಾಸ್ ಉಪಯೋಗ ಮಾಡದಂತೆ ದಂಡ ಹಾಕಿ ವಾರ್ನ್ ಮಾಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಅನ್ನ ಸಾಮಾನ್ಯವಾಗಿ ಹೋಟೆಲ್ನಲ್ಲಿ ಬಳಕೆ ಮಾಡ್ತಾರೆ, ಅಲ್ಲ ವಾಣಿಜ್ಯ ಸಿಲಿಂಡರ್ ಅನ್ನೇ ಬಳಕೆ ಮಾಡಬೇಕು. ಆದ್ರೆ ಈ ಹೋಟೆಲ್ನಲ್ಲಿ ಗೃಹ ಬಳಕೆ ಸಿಲಿಂಡರ್ ಅನ್ನ ಬಳಕೆ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ. ಹಾಗಾಗಿ ಅಧಿಕಾರಿಗಳು ವಾರ್ನ್ ಮಾಡಿದ್ದಾರೆ, ದಂಡ ಹಾಕಿದ್ದಾರೆ. ರಾಯಚೂರು ನಗರದ ಹೋಟೆಲ್ಗಳಲ್ಲಿ, ಅದರಲ್ಲೂ ಕೂಡ ನಾನ್ ವೆಜ್ ಹೋಟೆಲ್ಗಳು ಮತ್ತು ವೆಜ್ ಹೋಟೆಲ್ಗಳಲ್ಲಿ ಕಲಬೆರಕೆ ಮಾಡಿದಂಥ ಪದಾರ್ಥಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿಷೇಧಿತವಾದಂಥ ಕಲರ್ಗಳನ್ನು ಬಳಕೆ ಮಾಡಿ ಆಹಾರ ಪದಾರ್ಥಗಳನ್ನು ರೆಡಿ ಇದ್ದಾರೆ ಅನ್ನುವಂಥ ದೂರುಗಳನ್ನು ಆಗಾಗ ಅಧಿಕಾರಿಗಳ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು ವಿವಿಧ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ನಾವಿವತ್ತು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವಂಥ ಹೋಟೆಲ್ ಒಂದರಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ನಾನು ನಿಮಗೆ ಹೋಟೆಲ್ನಲ್ಲಿ ಕಲರ್ ಬಳಕೆ ಮಾಡಿ ರೆಡಿ ಮಾಡಿರುವಂಥ ಆಹಾರ ಪದಾರ್ಥವನ್ನು ತೋರಿಸ್ತಾ ಇದ್ದೀನಿ. ರಾಯಚೂರು ನಗರದಲ್ಲಿರ್ತಕ್ಕಂಥ ಬಹುತೇಕ ಹೋಟೆಲ್ಗಳ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಟೀ ಅಂಗಡಿ, ರಾಯಚೂರು ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಕಲರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳಿತ್ತು. ಆ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಬಳಕೆ ಏನು ಆಹಾರ ಪದಾರ್ಥ ರೆಡಿ ಮಾಡಿದ್ದಾರೆ, ಆಹಾರ ಪದಾರ್ಥದ ಶಾಂಪಲ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಎಷ್ಟು ದಿನಗಳಿಂದ ಇಟ್ಟಿದ್ದಾರೆ, ಮತ್ತು ಇದನ್ನು ಗ್ರಾಹಕರು ಸೇವಿಸಿದ್ರೆ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಆಹಾರ ಪದಾರ್ಥಗಳ ಶಾಂಪಲ್ಗಳನ್ನು ಕಲೆ ಹಾಕಿದ್ದಾರೆ. ಕೆಲ ಹೋಟೆಲ್ಗಳಿಗೆ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅಂಥವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ಎಲ್ಲ ರೀತಿ ಹೋಟ್ಲಲ್ಲಿ ಯಾವ ರೀತಿಯಾದಂಥ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಸ್ವಚ್ಛತೆ ಕಾಪಾಡದೇ ಇದ್ದರೆ ಸ್ವಚ್ಛತೆಯನ್ನು ಕಾಪಾಡಿ ಅನ್ನುವಂಥ ನೋಟಿಸ್ ಕೂಡ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವೇನಾದರೂ ದಾಳಿ ಮಾಡಿದಾಗ ಅಥವಾ ನಾವು ವೀಕ್ಷಣೆ ಮಾಡಿದಾಗ ಹೋಟೆಲ್
ಹೋಟೆಲ್ಗಳಲ್ಲಿ ವೈಲೇಷನನ್ನು ಕಂಡು ಬಂದರೆ ಅಂಥ ಹೋಟೆಲ್ಗಳನ್ನು ಸೀಜ್ ಕೂಡ ಮಾಡ್ತೇವೆ ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ಕೂಡ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸರ್ಕಾರದ ನಿಯಮಗಳೇನಿದ್ದಾವೆ ಆ ನಿಯಮಗಳನ್ನು ಪಾಲಿಸಿಕೊಂಡು ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ರೀತಿಯಂಥ ವಿಷಕಾರಿ ಪದಾರ್ಥಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥ ಸೂಚನೆಗಳನ್ನು ಕೂಡ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ನನ್ನ ಜೊತೆ ಮಾತಾಡಲಿಕ್ಕೆ ರಾಯಚೂರು ತಹಸೀಲ್ದಾರ್ ಆದಂಥ ಸುರೇಶ್ ವರ್ಮಾ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಒಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಾ ಇದ್ರಿ, ಹೋಟೆಲ್ ಮಾಲೀಕರಿಗೆ ಏನೇನು ಸಂದೇಶಗಳನ್ನು ನೀಡ್ತಾ ಇದ್ರಿ ಮತ್ತು ದಂಡ ಹಾಕ್ತಾ ಇದ್ರಿ, ಎಷ್ಟು ದಂಡ ಹಾಕ್ತಾ ಇದ್ರಿ? ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಟ್ ರೈಟ್ ಅನ್ನುವಂಥ ಭಾರತ ಸರ್ಕಾರದ ಹೊಸ ಕಾರ್ಯಕ್ರಮದ ಅಡಿಯಲ್ಲಿ ಒಬ್ಬ ನಾಗರಿಕ ಯಾವುದೇ ಹೋಟೆಲ್ಗೆ ಬಂದರು ಅಂದ್ರೆ ಶುಚಿತ್ವವಾದ ಆಹಾರ ಊಟ ಮಾಡಬೇಕು ಮತ್ತು ಆರೋಗ್ಯವಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ರಾಯಚೂರಿನ ನಾಗರಿಕರು ಒಳ್ಳೆಯ ಆಹಾರವನ್ನು ಊಟ ಮಾಡಬೇಕು. ಯಾವುದೇ ಒಂದು ಹೋಟೆಲ್ಗೆ ಬಂದು ರೋಗ ರುಜಿನಗಳು ತುತ್ತಾದಂತೆ ಒಂದು ಹೈಜೆನಿಕ್ ಆಗಿರುವಂಥ ಆಹಾರವನ್ನು ಊಟ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ರ್ಯಾಂಡಮ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೆಲವೊಂದು ದೂರು ಬಂದ ಹಿನ್ನೆಲೆಯಲ್ಲಿ ಕೆಲವೊಂದು ಹೋಟೆಲ್ಗಳಿಗೆ ಸ್ಟೇಷನ್ ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡಲ್ಲಿರುವಂಥ ಹೋಟೆಲ್ಗಳಿಗೆ ಏಕಾಏಕಿ ನಮ್ಮ ಫುಡ್ ಸುರಕ್ಷಿತ ಟೀಮ್ ಜೊತೆ ಪೊಲೀಸ್ ಟೀಮ್ ಜೊತೆ ನಮ್ಮ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ನಾವು ದಾಳಿ ಮಾಡಿದಾಗ ಸುಮಾರು ಹೋಟೆಲ್ಗಳಲ್ಲಿ ಅವರ ಶುಚಿತ್ವದಾಗಲಿ ಮತ್ತು ಇನ್ನಿತರ ಕಲಬೆರಕೆ ಆಹಾರ ಗುಣಮಟ್ಟವನ್ನು ಪರಿಶೀಲಿಸಿ ಸ್ಯಾಂಪಲ್ಗಳನ್ನು ತೊಗೊಂಡಿದ್ದೇವೆ ನಾವು. ಮುಂದಿನ ದಿನಗಳಲ್ಲಿ ಆ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ಸಂದೇಶವಾಗಿ ಯಾವುದೇ ಕೂಡ ಆಹಾರದಲ್ಲಿ ಕಲಬೆರಕೆ ಆಗಬಾರ್ದು ಮತ್ತು ಹೋಟೆಲಲ್ಲಿ ಶುಚಿತ್ವ ಇರಬೇಕು. ಹೋಟೆಲ್ಗೆ ಊಟಕ್ಕಾಗಿ ಬಂದಂಥ ಗ್ರಾಹಕರಿಗೆ ಒಂದು ಒಳ್ಳೆಯ ಆಹಾರ ಕೊಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಅವರಿಗೆ ಎಚ್ಚರಿಕೆ ನೀಡುವುದರ ಮೂಲಕ ನಮ್ಮ ರಾಯಚೂರಿನ ನಾಗರಿಕರು ಹೋಟೆಲನ್ನು ನಂಬಿ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕೆಮಿಕಲ್ ಅವ್ರ ದೇಹದಲ್ಲಿ ಹೋಗಬಾರ್ದು ಅನ್ನುವಂಥ ಮಹತ್ವದ ಉದ್ದೇಶದಿಂದ, ಯಾವುದೇ ವೈಯಕ್ತಿಕ ಉದ್ದೇಶ ಆಗಲಿ ಯಾವುದೇ ಹೋಟೆಲ್ಗಳಿಗೆ ಎದುರಿಸುವ ಉದ್ದೇಶದಲ್ಲ, ನಮ್ಮ ನಾಗರಿಕರು ಈಟ್ ರೈಟ್ ಅಡಿಯಲ್ಲಿ ಶುಚಿತ್ವವಾದ ಆಹಾರ ಕೊಡಬೇಕು, ಗುಣಮಟ್ಟದ ಆಹಾರ ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಾಳಿ ಮಾಡಿದೆ. ಇದು ಕೇವಲ ಒಂದು ಎಚ್ಚರಿಕೆ ಗಂಟೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.